ಇದೀಗ ಎಸ್ಐಟಿ ಮುಂದೆ ಆನೆ ಮಾವುತನ ಮಕ್ಕಳು ದೂರನ್ನ ನೀಡಿರುವುದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದೆ. ನನ್ನ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು, ಮತ್ತೆ ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಆ ಕೊಲೆ ಆಗುವ ದಿನದವರೆಗೆ ಅಂದ್ರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಈಗ ನನ್ನ ತಂದೆ ಅಲ್ಲಿ ಆನೆ ಮಾವುತರಾಗಿ ದೇವಸ್ಥಾನದಲ್ಲಿ ಅವರಲ್ಲಿ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿ ಇದ್ರು. ಹಾಗಾಗಿ ಅವರು ಜಾಗ ಬಿಡ್ಬೇಕಂತೇಳಿ ಅವರು ಒತ್ತಡ ಆಗ್ತಿದ್ರು, ಹೊಡಿತಾ ಇದ್ರು ಅವರಿಗೆ ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದಿದ್ದ ಆನೆ ಮಾವುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಕೊಲೆ ನಡೆದಿತ್ತು. ಪ್ರಕರಣದ ಮರು ತನಿಖೆಗಾಗಿ ಅವರ ಮಕ್ಕಳಾದ ಗಣೇಶ್ ಮತ್ತು ಭಾರತಿ ಎಸ್ಐಟಿಗೆ ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನ ವಾಪಸ್ ಪಡೆದು ನಂತರ ಎಸ್ಐಟಿ ತನಿಖೆಗೆ ಮನವಿ ಸಲ್ಲಿಸಲಾಗಿದೆ. ಹಿಂದೆ ಯಾಕೆ ಈ ಬಗ್ಗೆ ಧ್ವನಿ ಎಷ್ಟು ಎತ್ತಲಿಲ್ಲ ಅಂತ ಬೇರೆಯವರಿಗೆ ದೂರು ಕೊಟ್ಟದ್ದು ಅಂತದ್ದು ಯಾಕೆ ಇಲ್ಲ? ಈಗ ಅಂದ್ರೆ ತುಂಬಾ ವರ್ಷ ಆಯ್ತಲ್ಲ, ಕೊಟ್ಟಿದ್ದೇವೆ, ತನಿಖೆ ಆಗ್ಲಿಲ್ಲಲ್ಲ, ಅದಕ್ಕೆ ಈಗ ಎಸ್ಐಟಿ ಇದೆಲ್ಲ ತನಿಖೆ ಬಂದಿದೆಲ್ಲ, ಹಾಗೆ ಕೊಡೋಣ ಅಂತ ಹೇಳಿ ಬಂದದ ನಾವು. ಹಾಗಾದ್ರೆ ಬಸ್ ಹತ್ತಿದ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಪೊಲೀಸರು ಮುಂದೆ ತನಿಖೆ ಮಾಡ್ಲೇ ಇಲ್ವಾ? ತಿಮ್ರುಡಿ ಕೈಗೆ ಆನೆ ಮಾವುತನ ಅಸ್ತ್ರ ಸಿಗ್ಲಿಲ್ವಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕ್ರೈಮ್ ರಿಪೋರ್ಟರ್ ಮೋಹನ್ ಬೋಳಂಗಡಿ ಪೇನ್ ಟು ಪೇನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇದೀಗ ಎಸ್ಐಟಿ ಮುಂದೆ ಆನೆ ಮಾವುತನ ಮಕ್ಕಳು ದೂರನ್ನ ನೀಡಿರುವುದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದೆ. ನನ್ನ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು, ಮತ್ತೆ ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಆ ಕೊಲೆ ಆಗುವ ದಿನದವರೆಗೆ ಅಂದ್ರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಈಗ ನನ್ನ ತಂದೆ ಅಲ್ಲಿ ಆನೆ ಮಾವುತರಾಗಿ ದೇವಸ್ಥಾನದಲ್ಲಿ ಅವರಲ್ಲಿ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿ ಇದ್ರು. ಹಾಗಾಗಿ ಅವರು ಜಾಗ ಬಿಡ್ಬೇಕಂತೇಳಿ ಅವರು ಒತ್ತಡ ಆಗ್ತಿದ್ರು, ಹೊಡಿತಾ ಇದ್ರು ಅವರಿಗೆ ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದಿದ್ದ ಆನೆ ಮಾವುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಕೊಲೆ ನಡೆದಿತ್ತು. ಪ್ರಕರಣದ ಮರು ತನಿಖೆಗಾಗಿ ಅವರ ಮಕ್ಕಳಾದ ಗಣೇಶ್ ಮತ್ತು ಭಾರತಿ ಎಸ್ಐಟಿಗೆ ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನ ವಾಪಸ್ ಪಡೆದು ನಂತರ ಎಸ್ಐಟಿ ತನಿಖೆಗೆ ಮನವಿ ಸಲ್ಲಿಸಲಾಗಿದೆ. ಹಿಂದೆ ಯಾಕೆ ಈ ಬಗ್ಗೆ ಧ್ವನಿ ಎಷ್ಟು ಎತ್ತಲಿಲ್ಲ ಅಂತ ಬೇರೆಯವರಿಗೆ ದೂರು ಕೊಟ್ಟದ್ದು ಅಂತದ್ದು ಯಾಕೆ ಇಲ್ಲ? ಈಗ ಅಂದ್ರೆ ತುಂಬಾ ವರ್ಷ ಆಯ್ತಲ್ಲ, ಕೊಟ್ಟಿದ್ದೇವೆ, ತನಿಖೆ ಆಗ್ಲಿಲ್ಲಲ್ಲ, ಅದಕ್ಕೆ ಈಗ ಎಸ್ಐಟಿ ಇದೆಲ್ಲ ತನಿಖೆ ಬಂದಿದೆಲ್ಲ, ಹಾಗೆ ಕೊಡೋಣ ಅಂತ ಹೇಳಿ ಬಂದದ ನಾವು. ಹಾಗಾದ್ರೆ ಬಸ್ ಹತ್ತಿದ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಪೊಲೀಸರು ಮುಂದೆ ತನಿಖೆ ಮಾಡ್ಲೇ ಇಲ್ವಾ? ತಿಮ್ರುಡಿ ಕೈಗೆ ಆನೆ ಮಾವುತನ ಅಸ್ತ್ರ ಸಿಗ್ಲಿಲ್ವಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕ್ರೈಮ್ ರಿಪೋರ್ಟರ್ ಮೋಹನ್ ಬೋಳಂಗಡಿ ಪೇನ್ ಟು ಪೇನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇದೀಗ ಎಸ್ಐಟಿ ಮುಂದೆ ಆನೆ ಮಾವುತನ ಮಕ್ಕಳು ದೂರನ್ನ ನೀಡಿರುವುದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದೆ. ನನ್ನ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು, ಮತ್ತೆ ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಆ ಕೊಲೆ ಆಗುವ ದಿನದವರೆಗೆ ಅಂದ್ರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಈಗ ನನ್ನ ತಂದೆ ಅಲ್ಲಿ ಆನೆ ಮಾವುತರಾಗಿ ದೇವಸ್ಥಾನದಲ್ಲಿ ಅವರಲ್ಲಿ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿ ಇದ್ರು. ಹಾಗಾಗಿ ಅವರು ಜಾಗ ಬಿಡ್ಬೇಕಂತೇಳಿ ಅವರು ಒತ್ತಡ ಆಗ್ತಿದ್ರು, ಹೊಡಿತಾ ಇದ್ರು ಅವರಿಗೆ ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದಿದ್ದ ಆನೆ ಮಾವುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಕೊಲೆ ನಡೆದಿತ್ತು. ಪ್ರಕರಣದ ಮರು ತನಿಖೆಗಾಗಿ ಅವರ ಮಕ್ಕಳಾದ ಗಣೇಶ್ ಮತ್ತು ಭಾರತಿ ಎಸ್ಐಟಿಗೆ ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನ ವಾಪಸ್ ಪಡೆದು ನಂತರ ಎಸ್ಐಟಿ ತನಿಖೆಗೆ ಮನವಿ ಸಲ್ಲಿಸಲಾಗಿದೆ. ಹಿಂದೆ ಯಾಕೆ ಈ ಬಗ್ಗೆ ಧ್ವನಿ ಎಷ್ಟು ಎತ್ತಲಿಲ್ಲ ಅಂತ ಬೇರೆಯವರಿಗೆ ದೂರು ಕೊಟ್ಟದ್ದು ಅಂತದ್ದು ಯಾಕೆ ಇಲ್ಲ? ಈಗ ಅಂದ್ರೆ ತುಂಬಾ ವರ್ಷ ಆಯ್ತಲ್ಲ, ಕೊಟ್ಟಿದ್ದೇವೆ, ತನಿಖೆ ಆಗ್ಲಿಲ್ಲಲ್ಲ, ಅದಕ್ಕೆ ಈಗ ಎಸ್ಐಟಿ ಇದೆಲ್ಲ ತನಿಖೆ ಬಂದಿದೆಲ್ಲ, ಹಾಗೆ ಕೊಡೋಣ ಅಂತ ಹೇಳಿ ಬಂದದ ನಾವು. ಹಾಗಾದ್ರೆ ಬಸ್ ಹತ್ತಿದ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಪೊಲೀಸರು ಮುಂದೆ ತನಿಖೆ ಮಾಡ್ಲೇ ಇಲ್ವಾ? ತಿಮ್ರುಡಿ ಕೈಗೆ ಆನೆ ಮಾವುತನ ಅಸ್ತ್ರ ಸಿಗ್ಲಿಲ್ವಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕ್ರೈಮ್ ರಿಪೋರ್ಟರ್ ಮೋಹನ್ ಬೋಳಂಗಡಿ ಪೇನ್ ಟು ಪೇನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇದೀಗ ಎಸ್ಐಟಿ ಮುಂದೆ ಆನೆ ಮಾವುತನ ಮಕ್ಕಳು ದೂರನ್ನ ನೀಡಿರುವುದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದೆ. ನನ್ನ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು, ಮತ್ತೆ ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಆ ಕೊಲೆ ಆಗುವ ದಿನದವರೆಗೆ ಅಂದ್ರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಈಗ ನನ್ನ ತಂದೆ ಅಲ್ಲಿ ಆನೆ ಮಾವುತರಾಗಿ ದೇವಸ್ಥಾನದಲ್ಲಿ ಅವರಲ್ಲಿ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿ ಇದ್ರು. ಹಾಗಾಗಿ ಅವರು ಜಾಗ ಬಿಡ್ಬೇಕಂತೇಳಿ ಅವರು ಒತ್ತಡ ಆಗ್ತಿದ್ರು, ಹೊಡಿತಾ ಇದ್ರು ಅವರಿಗೆ ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದಿದ್ದ ಆನೆ ಮಾವುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಕೊಲೆ ನಡೆದಿತ್ತು. ಪ್ರಕರಣದ ಮರು ತನಿಖೆಗಾಗಿ ಅವರ ಮಕ್ಕಳಾದ ಗಣೇಶ್ ಮತ್ತು ಭಾರತಿ ಎಸ್ಐಟಿಗೆ ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನ ವಾಪಸ್ ಪಡೆದು ನಂತರ ಎಸ್ಐಟಿ ತನಿಖೆಗೆ ಮನವಿ ಸಲ್ಲಿಸಲಾಗಿದೆ. ಹಿಂದೆ ಯಾಕೆ ಈ ಬಗ್ಗೆ ಧ್ವನಿ ಎಷ್ಟು ಎತ್ತಲಿಲ್ಲ ಅಂತ ಬೇರೆಯವರಿಗೆ ದೂರು ಕೊಟ್ಟದ್ದು ಅಂತದ್ದು ಯಾಕೆ ಇಲ್ಲ? ಈಗ ಅಂದ್ರೆ ತುಂಬಾ ವರ್ಷ ಆಯ್ತಲ್ಲ, ಕೊಟ್ಟಿದ್ದೇವೆ, ತನಿಖೆ ಆಗ್ಲಿಲ್ಲಲ್ಲ, ಅದಕ್ಕೆ ಈಗ ಎಸ್ಐಟಿ ಇದೆಲ್ಲ ತನಿಖೆ ಬಂದಿದೆಲ್ಲ, ಹಾಗೆ ಕೊಡೋಣ ಅಂತ ಹೇಳಿ ಬಂದದ ನಾವು. ಹಾಗಾದ್ರೆ ಬಸ್ ಹತ್ತಿದ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಪೊಲೀಸರು ಮುಂದೆ ತನಿಖೆ ಮಾಡ್ಲೇ ಇಲ್ವಾ? ತಿಮ್ರುಡಿ ಕೈಗೆ ಆನೆ ಮಾವುತನ ಅಸ್ತ್ರ ಸಿಗ್ಲಿಲ್ವಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕ್ರೈಮ್ ರಿಪೋರ್ಟರ್ ಮೋಹನ್ ಬೋಳಂಗಡಿ ಪೇನ್ ಟು ಪೇನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇದೀಗ ಎಸ್ಐಟಿ ಮುಂದೆ ಆನೆ ಮಾವುತನ ಮಕ್ಕಳು ದೂರನ್ನ ನೀಡಿರುವುದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದೆ. ನನ್ನ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು, ಮತ್ತೆ ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ದರು. ಆ ಕೊಲೆ ಆಗುವ ದಿನದವರೆಗೆ ಅಂದ್ರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಈಗ ನನ್ನ ತಂದೆ ಅಲ್ಲಿ ಆನೆ ಮಾವುತರಾಗಿ ದೇವಸ್ಥಾನದಲ್ಲಿ ಅವರಲ್ಲಿ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿ ಇದ್ರು.
ಹಾಗಾಗಿ ಅವರು ಜಾಗ ಬಿಡ್ಬೇಕಂತೇಳಿ ಅವರು ಒತ್ತಡ ಆಗ್ತಿದ್ರು, ಹೊಡಿತಾ ಇದ್ರು ಅವರಿಗೆ ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದಿದ್ದ ಅನಾಹುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಕೊಲೆ ನಡೆದಿತ್ತು. ಪ್ರಕರಣದ ಮರು ತನಿಖೆಗಾಗಿ ಅವರ ಮಕ್ಕಳಾದ ಗಣೇಶ್ ಮತ್ತು ಭಾರತಿ ಎಸ್ಐಟಿಗೆ ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನ ವಾಪಸ್ ಪಡೆದು ನಂತರ ಎಸ್ಐಟಿ ತನಿಖೆಗೆ ಮನವಿ ಸಲ್ಲಿಸಲಾಗಿದೆ. ಹಿಂದೆ ಯಾಕೆ ಈ ಬಗ್ಗೆ ಧ್ವನಿ ಎಷ್ಟು ಎತ್ತಲಿಲ್ಲ ಅಂತ ಬೇರೆಯವರಿಗೆ ದೂರು ಕೊಟ್ಟದ್ದು ಅಂತದ್ದು ಯಾಕೆ ಇಲ್ಲ ಈಗ? ಅಂದ್ರೆ ತುಂಬಾ ವರ್ಷ ಆಯ್ತಲ್ಲ. ಕೊಟ್ಟಿದ್ದೇವೆ, ತನಿಖೆ ಆಗ್ಲಿಲ್ಲಲ್ಲ, ಅದಕ್ಕೆ ಈಗ SIT ಇದೆಲ್ಲ ತನಿಖೆ ಬಂದಿದೆಲ್ಲ, ಹಾಗೆ ಕೊಡೋಣ ಅಂತ ಹೇಳಿ ಬಂದದ ನಾವು. ಹಾಗಾದ್ರೆ ಬಸ್ ಹತ್ತಿದ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಪೊಲೀಸರು ಮುಂದೆ ತನಿಖೆ ಮಾಡ್ಲೇ ಇಲ್ವಾ? ತಿಮ್ರುಡಿ ಕೈಗೆ ಆನೆ ಮಾವುತನ ಅಸ್ತ್ರ ಸಿಗ್ಲಿಲ್ವಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕ್ರೈಮ್ ರಿಪೋರ್ಟರ್ ಮೋಹನ್ ಬೋಳಂಗಡಿ ಪೇನ್ ಟು ಪೇನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇದೀಗ SIT ಮುಂದೆ ಆನೆ ಮಾವುತನ ಮಕ್ಕಳು ದೂರನ್ನ ನೀಡಿರುವುದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದೆ. ನನ್ನ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು, ಮತ್ತೆ ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ರು. ಆ ಕೊಲೆ ಆಗುವ ದಿನದವರೆಗೆ, ಅಂದ್ರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಈಗ ನನ್ನ ತಂದೆ ಅಲ್ಲಿ ಆನೆ ಮಾವುತರಾಗಿದ್ದ ದೇವಸ್ಥಾನದಲ್ಲಿ, ಅವರಲ್ಲಿ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿ ಇದ್ರು. ಹಾಗಾಗಿ ಅವರು ಜಾಗ ಬಿಡ್ಬೇಕಂತೇಳಿ ಅವರು ಒತ್ತಡ ಆಗ್ತಿದ್ರು, ಹೊಡಿತಾ ಇದ್ರು ಅವರಿಗೆ ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದಿದ್ದ ಅನಾಹುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಕೊಲೆ ನಡೆದಿತ್ತು. ಪ್ರಕರಣದ ಮರು ತನಿಖೆಗಾಗಿ ಅವರ ಮಕ್ಕಳಾದ ಗಣೇಶ್ ಮತ್ತು ಭಾರತಿ ಎಸ್ಐಟಿಗೆ ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನ ವಾಪಸ್ ಪಡೆದು ನಂತರ ಎಸ್ಐಟಿ ತನಿಖೆಗೆ ಮನವಿ ಸಲ್ಲಿಸಲಾಗಿದೆ. ಹಿಂದೆ ಯಾಕೆ ಈ ಬಗ್ಗೆ ಧ್ವನಿ ಎಷ್ಟು ಎತ್ತಲಿಲ್ಲ ಅಂತ ಬೇರೆಯವರಿಗೆ ದೂರು ಕೊಟ್ಟದ್ದು ಅಂತದ್ದು ಯಾಕೆ ಇಲ್ಲ ಈಗ? ಅಂದ್ರೆ ತುಂಬಾ ವರ್ಷ ಆಯ್ತಲ್ಲ. ಕೊಟ್ಟಿದ್ದೇವೆ, ತನಿಖೆ ಆಗ್ಲಿಲ್ಲಲ್ಲ, ಅದಕ್ಕೆ ಈಗ SIT ಇದೆಲ್ಲ ತನಿಖೆ ಬಂದಿದೆಲ್ಲ, ಹಾಗೆ ಕೊಡೋಣ ಅಂತ ಹೇಳಿ ಬಂದದ ನಾವು. ಹಾಗಾದ್ರೆ ಬಸ್ ಹತ್ತಿದ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಪೊಲೀಸರು ಮುಂದೆ ತನಿಖೆ ಮಾಡ್ಲೇ ಇಲ್ವಾ? ತಿಮ್ರುಡಿ ಕೈಗೆ ಆನೆ ಮಾವುತನ ಅಸ್ತ್ರ ಸಿಗ್ಲಿಲ್ವಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕ್ರೈಮ್ ರಿಪೋರ್ಟರ್ ಮೋಹನ್ ಬೋಳಂಗಡಿ ಪೇನ್ ಟು ಪೇನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇದೀಗ SIT ಮುಂದೆ ಆನೆ ಮಾವುತನ ಮಕ್ಕಳು ದೂರನ್ನ ನೀಡಿರುವುದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದೆ. ನನ್ನ ಜಾಗಕ್ಕಾಗಿ ಅಲ್ಲಿ ನಮ್ಮ ಮನೆ ಇತ್ತು, ಮತ್ತೆ ತಂದೆ ಮತ್ತೆ ಅತ್ತೆ ಅಲ್ಲಿ ವಾಸ ಮಾಡಿಕೊಂಡಿದ್ರು. ಆ ಕೊಲೆ ಆಗುವ ದಿನದವರೆಗೆ, ಅಂದ್ರೆ ಹಿಂದಿನ ದಿನದವರೆಗೆ ಅವರ ಅತ್ತೆ ಸಾಲಿಗೆ ಕೆಲಸ ಹೋಗಿದ್ದಾರೆ. ಈಗ ನನ್ನ ತಂದೆ ಅಲ್ಲಿ ಆನೆ ಮಾವುತರಾಗಿದ್ದ ದೇವಸ್ಥಾನದಲ್ಲಿ, ಅವರಲ್ಲಿ ಈಗ ರಿಟೈರ್ಡ್ ಆಗಿ ಮನೆಯಲ್ಲಿ ಇದ್ರು. ಹಾಗಾಗಿ ಅವರು ಜಾಗ ಬಿಡ್ಬೇಕಂತೇಳಿ ಅವರು ಒತ್ತಡ ಆಗ್ತಿದ್ರು, ಹೊಡಿತಾ ಇದ್ರು ಅವರಿಗೆ ತಂದೆಗೆ. ಹಾಗಾಗಿ ಅವರು ಆ ಜಾಗಕ್ಕಾಗಿ ಬೇಕಾಗಿ ಅವರು ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದಿದ್ದ ಅನಾಹುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಕೊಲೆ ನಡೆದಿತ್ತು. ಪ್ರಕರಣದ ಮರು ತನಿಖೆಗಾಗಿ ಅವರ ಮಕ್ಕಳಾದ ಗಣೇಶ್ ಮತ್ತು ಭಾರತಿ ಎಸ್ಐಟಿಗೆ ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನ ವಾಪಸ್ ಪಡೆದು ನಂತರ ಎಸ್ಐಟಿ ತನಿಖೆಗೆ ಮನವಿ ಸಲ್ಲಿಸಲಾಗಿದೆ. ಹಿಂದೆ ಯಾಕೆ ಈ ಬಗ್ಗೆ ಧ್ವನಿ ಎಷ್ಟು ಎತ್ತಲಿಲ್ಲ ಅಂತ ಬೇರೆಯವರಿಗೆ ದೂರು ಕೊಟ್ಟದ್ದು ಅಂತದ್ದು ಯಾಕೆ ಇಲ್ಲ ಈಗ? ಅಂದ್ರೆ ತುಂಬಾ ವರ್ಷ ಆಯ್ತಲ್ಲ. ಕೊಟ್ಟಿದ್ದೇವೆ, ತನಿಖೆ ಆಗ್ಲಿಲ್ಲಲ್ಲ, ಅದಕ್ಕೆ ಈಗ SIT ಇದೆಲ್ಲ ತನಿಖೆ ಬಂದಿದೆಲ್ಲ, ಹಾಗೆ ಕೊಡೋಣ ಅಂತ ಹೇಳಿ ಬಂದದ ನಾವು. ಹಾಗಾದ್ರೆ ಬಸ್ ಹತ್ತಿದ ದರೋಡೆಕೋರರು ಹೋಗಿದ್ದೆಲ್ಲಿಗೆ? ಪೊಲೀಸರು ಮುಂದೆ ತನಿಖೆ ಮಾಡ್ಲೇ ಇಲ್ವಾ? ತಿಮ್ರುಡಿ ಕೈಗೆ ಆನೆ ಮಾವುತನ ಅಸ್ತ್ರ ಸಿಗ್ಲಿಲ್ವಾ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕ್ರೈಮ್ ರಿಪೋರ್ಟರ್ ಮೋಹನ್ ಬೋಳಂಗಡಿ ಪೇನ್ ಟು ಪೇನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ.